ಆ್ಯಕ್ಚುಲಿ ಇವಾಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಮೇ ಬಿ ರೋಡಲ್ಲಿ ಸಣ್ಣ ಸಣ್ಣ ಹನಿ ಬೀಳ್ತಾರೋ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಕಥೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಈಗ ರೈಲ್ವೆ ಸ್ಟೇಷನಲ್ಲಿ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಕಡೆ ಊಟಕ್ಕೆ ಅಂತ ಹೊರಟೆ. ಸೊ ಈಗ ನಾನು ಹೋಗಲೇಬೇಕು, ನಡ್ಕೊಂಡು ಹೋಗಲೇಬೇಕು, ಲಿಫ್ಟ್ ಸಿಗಲ್ಲ ಅಂತ ಬರುವಾಗ. ಸೊ ನಡ್ಕೊಂಡು ಹೋಗಲೇಬೇಕು. ಸೊ ನಡ್ಕೊಂಡು ಹೋಗ್ಬೇಕಂದ್ರೆ ಮಳೆ ಜೋರಾಗೂ ಬರೋದಿಲ್ಲ, ಸೈಡಲ್ಲಿ ನಿಂತ್ಕೊಬಿಡ್ತಾನೆ ಅಂತ. ಹಿಂಗೆ ಮೆತ್ತಿಗೆ ಸಣ್ಣ ಸಣ್ಣ ಹನಿ ಬೀಳ್ತಾ ಇರುತ್ತೆ. ಯಾಕೆ ಇದು ಬಿಲ್ಡ್ ಮಾಡೋದು ಅಂದರೆ, ಅಲ್ಲಿ ಯೂಟರ್ನ್ ಫಾರ್ಮುಲಾ, ಯೂರಿನ್ ಫಾರ್ಮುಲಾವನ್ನು ಮಾಡ್ತಾ ಇರೋದು. ಮತ್ತು ಏನಕ್ಕೆ ಸಣ್ಣ ಸಣ್ಣ ಹನಿ ಬೀಳೋದು ಅಂದರೆ ಇದು ಮಾಡಲಿ ಅಂತ ಹೇಳೋದು, ಸ್ಮೆಲ್ ಒದ್ದೆ ಆಗಲಿ, ಬಟ್ಟೆ ಒದ್ದೆ ಆಗಲಿ ಅಂತ. ಒಡೆಯರ್ಸ್ ಒದ್ದೆ ಇದು, ಒಡೆಯರ್ಸ್ ವಾಟರಿಂದ ಒದ್ದೆ, ಬಟ್ಟೆ ಒದ್ದೆ ಆಗುತ್ತೆ. ಬಟ್ಟೆ ಕೂಡ ಅವರೇ ಕ್ಲೇಮ್ ಮಾಡ್ಕೊಳ್ತಾರೆ. ಯಾಕಂದರೆ ಸುಧಾ ಬಳ್ಳಾಳ್ ಬಟ್ಟೆ ಇನ್ನೂ ಒಂದು ಕಿವಿಗೆ ಹಾಕೊಳ್ಳೋದು ಸಿಕ್ಕಿದ್ದು. ಆ್ಯಕ್ಚುಲಿ ಇದೆಲ್ಲ ಪ್ರಾಡಕ್ಟ್ಗಳನ್ನ ಹಿಂಗೆ ರೋಡಲ್ಲಿ ಸಿಕ್ಕಿದ್ದು. ಸಿಕ್ಕಾಬಡೆ ಎಷ್ಟೊಂದು ಲೈವ್ಗಳು ಈ ಥರ ವೀಡಿಯೋ ಕವರ್ ಮಾಡ್ಬೇಕಾದ್ರೆ ಲೈವಲ್ಲಿ ಸಿಕ್ಕಿರೋದು ಎಷ್ಟೊಂದು ಪ್ರಾಡಕ್ಟ್ಗಳು ಸಿಕ್ಕಿರೋದು ತೋರಿಸಿದ್ದೀನಿ ನಾನು ಆಲ್ರೆಡಿ. ಸೊ ಈಗ ನೀರಿನ ವಿಷಯ ಬರೋಲ್ಲ. ಸೊ ಮಳೆ ಬರ್ತಲ್ವಾ ನೋಡಿ, ಈಗ ತಾನೇ ಬಿಸಿಲು, ಮಳೆ ಬರ್ತಾಯಿತ್ತು. ಈಗಾಗಲೇ ಬಿಸಿಲು ಬಂದು ರೋಡು ಡ್ರೈ ಆಗೋಯ್ತು, ಅಲ್ಲಿ ಮಳೆ ಬೀಳ್ತಾಯಿತ್ತು. ವೆದರ್ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ತಾರೆ ಅಂದರೆ, ವೆದರ್ ಏನಕ್ಕೆ ಚೇಂಜ್ ಮಾಡೋದಂದರೆ ವೆದರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ವೆದರ್ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಾ ಇರ್ತಾರೆ. ಬಿಸಿಲು, ಮಳೆನೂ ಅಷ್ಟೇ ಚೆನ್ನಾಗಿ ಬರ್ತಾರೆ. ಮಳೆ ಈಗ ಸಣ್ಣ ಸಣ್ಣ ಮಳೆ ಬಂದಿದ್ದು ಏನಾಗಿತ್ತು ಅಂದರೆ, ಒದ್ದೆ ಆಗ್ತಾಯಿತ್ತು, ಬಟ್ಟೆ ಒದ್ದಾಗುತ್ತೆ. ಬಟ್ಟೆ ಆದರೆ ಬಟ್ಟೆ ಒದ್ದೆ ಆದಮೇಲೆ ಒದ್ದೆ ಬಟ್ಟೆಯಲ್ಲೇ ಓಡಾಡ್ಬೇಕು ನಾನು. ಬಟ್ಟೆ ಒದ್ದೆ ಆದರೆ ಕಡಿತ ಹತ್ಕೊಳ್ಳುತ್ತೆ, ಮೈಯೆಲ್ಲ ಸ್ಮೆಲ್ ಬರುತ್ತೆ, ಟೋಟಲಿ ಡಿಸ್ಕಂಫರ್ಟ್. ಒದ್ದೆ ಬಟ್ಟೆಯಲ್ಲಿ ಜೀವನ ಮಾಡೋಕ್ಕಾಗೋದಿಲ್ಲ. ನಿಮಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಅದು. ಸೊ ಹೀಗಾಗಿ ಡಿಸ್ಕಂಫರ್ಟ್ ಫೀಲ್ ಆಗೋಗ್ತೀನಿ. ಅಂದ್ಕೊಂಡು ಕೆಲಸಗಳು ಮಾಡೋಕ್ಕಾಗಲ್ಲ, ಮಲಿಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ. ಇರೋದು ಒಂದೇ ಜೊತೆ ಬಟ್ಟೆ ಅಥವಾ ಒದ್ದೆ ಬಟ್ಟೆಲೇ ಜೀವನ ಮಾಡಬೇಕು, ಆ ಥರ ಮಾಡೋದು. ಸೊ ಬಿಸಿಲು ಕೂಡ ಹೀಗೆ ಮಾಡೋದು. ಸೇ ಫಾರ್ ಎಕ್ಸಾಂಪಲ್, ಬಿಸಿಲನ್ನು ಯಾವ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಿದ್ರು ಅಂದರೆ, ಬಿಸಿಲನ್ನು ಯಾವ ಮಟ್ಟಕ್ಕೆ ಯೂಸ್ ಮಾಡ್ಕೊಳ್ತಿದ್ರು ಅಂದರೆ, ಒಡೆಯರ್ಸ್ ಹೊಗೆ. ಆ್ಯಕ್ಚುಲಿ ಲೈವಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ತೋರಿಸ್ಬೋದು. ಈ ರೋಡಲ್ಲಿ ಹೋಗ್ತಿರ್ತೀನಲ್ವಾ, ಈಗ ಬಿಸಿಲಿಗೂ ಇದನ್ನ ಕನೆಕ್ಟ್ ಮಾಡ್ಬೋದು. ಹೆಂಗೆ ಅಂದರೆ, ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವೆಟ್ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ನಮಗೂ ಸ್ವಲ್ಪ ಸ್ವೆಟ್ ಬರುತ್ತೆ. ಸೊ ಸ್ವೆಟ್ ಬಂದಾಗ ಏನಾಗುತ್ತೆ, ಬರ್ತೀನಿ, ಕೆಲಸ ಇದೆ, ದೇವಸ್ಥಾನ ಹತ್ರ ಹೋಗ್ಬೇಕು. ಹಾಂ ಒಕ್ಕಲ್ಗೆರೆ ಯಾವ ಥರ ಹೇಗಿದ್ದೀರಿ? ಚಪ್ಪಲಿ ಇಲ್ಲ. ಯಾಕೆ ಚಪ್ಪಲಿ ಇಲ್ಲ? ಫೋನು ಕಿತ್ಕೊಳ್ಳಿ ಬಿಡಿ, ಬರಲಿ, ಗೊತ್ತಾಗುತ್ತೆ ಅವಾಗ. ಸೊ ಮಳೆ ಏನು ಹೇಳೋದು, ಬಿಸಿಲು ವಿಷಯ ಮಾತಾಡಿದ್ರೆ ಸ್ವೆಟ್ ಬಂದೇ ಬರುತ್ತೆ. ಸ್ವೆಟ್ ಬಂದಾಗ ಏನಾಗುತ್ತೆ, ಸಡನ್ನಾಗಿ ಧೂಳು ಏಳಿಸ್ಕೊಂಡು, ಒಡೆಯರ್ಸ್ ದಸರಾ ಧೂಳು, ಆ್ಯಕ್ಚುಲಿ ವೆಹಿಕಲ್ಗಳು ದಸರಾ ಧೂಳು ಏಳಿಸ್ಕೊಂಡು ಹೋಗ್ತವೆ. ಸೊ ಮತ್ತು ಒಡೆಯರ್ಸ್ ಹೊಗೆ ಬಿಟ್ಕೊಂಡು ಹೋಗ್ತವೆ. ಸೊ ಆಬ್ವಿಯಸ್ಲಿ ಅವಾಗ ಸ್ನಾನ ಮಾಡಿದ ತಕ್ಷಣವೇ ಕೆಲಸಗಳು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ನಾನ ಎಲ್ಲ ಬೇಗ ಹೊಗೆ ಹಾಕ್ಸ್ಕೊಬಿಡುತ್ತೆ. ಅಂದರೆ ಏನು ಹೇಳೋದು, ಚರ್ಮ ಎಲ್ಲ ಬೇಗ ಏನು ಹೇಳೋದು, ಅದು ಸ್ನಾನ ಮಾಡಿದ್ರೆ ಪ್ರಯೋಜನ ಬರಲ್ಲ, ಆ ಥರ ಹೋಗುತ್ತೆ. ಅಂದರೆ ಚರ್ಮದ ಮೇಲೆಲ್ಲ ಧೂಳು ಹೊಗೆ ಎಲ್ಲ ಕೂತ್ಕೊಂಡು ಪುನಃ ಹೇಗೆ ಗಲೀಜಾಗಿ ಹೋಗ್ತೀನಿ. ಸೊ ಇದೆಲ್ಲ ನಡೀತಾ ಇರುತ್ತೆ. ಆ್ಯಕ್ಚುಲಿ ಅವ್ರು ಏನು ಹೇಳ್ತಾ ಇದ್ದ, ಹುಡುಗ ಮುಸ್ಲಿಮ್ ಹುಡುಗ, ಅದೇನೋ ಟ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನಾನು ಹೇಳ್ಕೊಂಡು ಸಬ್ಜೆಕ್ಟೇ ಮಾಡ್ತಾಯಿತ್ತು. ಸೊ ಅದು ಆ್ಯಕ್ಚುಲಿ ಥ್ರೆಟನ್ ಹೆರಿಟೇಜ್ ಹೆದರಿಸ್ತಾ ಇರೋದು. ಆ್ಯಕ್ಚುಲಿ ಎದುರಿಸೋಕೆ ಟ್ರೈ ಮಾಡಿದ್ದೆ ಅವನು. ಆ್ಯಕ್ಚುಲಿ ಮುಸ್ಲಿಮ್ ಇನ್ನೊಬ್ಬರು ರೈಲ್ವೆ ಸ್ಟೇಷನ್ ಹತ್ರ ಏನೋ ಶಾಪಿಂಗ್ ಮಾಡ್ತಾಯಿದ್ದೆ. ಅಂದರೆ ಸೋಪ್, ಬಟ್ಟೆ, ಲೈಫ್ ಬಾಯ್ ಸೋಪ್ ತೊಗೊಳ್ತಾರೆ 10 ರೂಪಾಯಿದು. ಅವಾಗ ಏನಿದು ಕೈಯಲ್ಲಿ ಹಿಡಿದಿರೋದು ಅಂದ್ಬಿಟ್ಟು ಕೈಯಲ್ಲಿ ದೊಣ್ಣೆ ಹಿಡ್ದಿನಲ್ಲ, ಇದು ಲಾಂಗ್ ಅಲ್ಲ, ಏನಿದು ಅಂತ ಕೇಳಿಲ್ಲ, ಇದು ಲಾಂಗಾ ಇದು ಅಂತ. ಸೊ ಇದು ಲಾಂಗ್, ಇದರೊಳಗೆ ಲಾಗಿಡೋಕ್ಕಾಗುತ್ತಾ? ಸೊ ಸುಮ್ಮನೆ ಹಿಂಗೆ ಏನೋ ಕಿರಿಕ್ ಮಾಡೋದು. ಆಮೇಲೆ ಉರ್ದುಲಿ ಪಕ್ಕ ಅವ್ರು ಮಾತಾಡ್ಕೊಳ್ತಾ ಇದ್ರು. ಅಂದರೆ ಏನೋ ಮಾತಾಡ್ತಿದ್ರು, ಅದೇನೋ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಆಡ್ಕೊಳ್ಳೋದು. ರ್ಯಾಗಿಂಗ್ ಅಂದರೆ ದಮ್ ಬೇಕು, ಹಂಗೆ ಹಿಂಗೆ ಅಂತ ಏನಾರು ಉರ್ದುಲಿ ಅವ್ರವ್ರೇ ಮಾತಾಡ್ಕೊಳ್ತಾಯಿದ್ರು. ಅವ್ರವ್ರಿಗೆ ಬೇರೆಯವರು ಬೈಯೋದು, ಡೈರೆಕ್ಟಾಗಿ ಬೈಯೋಲ್ಲ, ಇಂಡೈರೆಕ್ಟಾಗಿ ಇನ್ನೊಬ್ಬ ಯಾರೋ ವ್ಯಕ್ತಿಗೆ ಬೈಯೋ ಥರ ಬೈಕೊಳ್ಳೋದು. ಸೊ ಒಬ್ಬೊಬ್ಬ ನನ್ನ ಕಡೆಗೆ ಹಿಂಗೆ ಬೆತ್ತಕ್ತಿರು ನೋಡಿ, ಆ ಕಡೆ ಅಂದರೆ ಅವ್ರು ಬೈತಾ ಇರೋದು ಬೇರೆಯವ್ರಿಗಾದರೂ, ನನಗೆ ಬೈತಾ ಇದ್ದಾರೇನೋ ನನಗೆ ಗೊತ್ತಾಗಬೇಕು. ಆ ಥರ ನನ್ನನ್ನು ನೋಡ್ಕೊಂಡು ಆ ಕಡೆ ತಿರ್ಕೊಂಡು ಮಾತಾಡೋದು, ಆ ಥರ ಏನಾರು ಮಾಡ್ತಾ ಇರ್ತಾರೆ. ಎಲ್ಲ ವೆರಿ ಕಾಮನ್. ಆದರೆ ಸ್ಪೆಷಲಿ ಮುಸ್ಲಿಮ್ಸು ಮುಂದೆ ಟೈಟಲ್ ಥೀಮ್. ಆ್ಯಕ್ಚುಲಿ ಈಗ ಹುಡುಗ ಮಾತಾಡ್ಸ್ದಲ್ವಾ, ಸೊ ಮುಸ್ಲಿಮರ ಮುಂದೆ ಟೈಟಲ್ ಥೀಮ್ ಅದು. ಅಂದರೆ ಮುಂದೆನೇ ಪ್ರಶ್ನೆ ಮಾಡ್ತೀವಿ, ಮುಂದೆನೇ ಎದುರಿಸ್ತೀವಿ, ಆ ಥರ.